ಇದೆಲ್ಲ ನಿಮಗೆ ಹೊರಗಡೆ ಔಟ್ಸೈಡ್ ರೇಟು 3000-3500 ರೇಂಜ್ ಇರುತ್ತೆ. ನಮ್ಮಲ್ಲಿ ಬರೀ 1800. ಇನ್ನು ನೀವು ಒಂದು 5 ಸ್ಯಾರೀಸ್ 6 ಸ್ಯಾರೀಸ್ ಆ ಥರ ಬಲ್ಕಲ್ಲಿ ತೊಗೊಂಡ್ರೆ ನಿಮ್ಗೆ ಬರೀ 1500 ಬರುತ್ತೆ. ಗಿಫ್ಟಿಂಗ್ ಸ್ಯಾರೀಸ್ ಆಗಲಿ, ಮುಹೂರ್ತಮ್ ಸ್ಯಾರೀಸ್ ಆಗಲಿ ಎಲ್ಲ ವೆರೈಟೀಸು ನಾವು ತಯಾರು ಮಾಡ್ತೀವಿ. ಇದೊಂದು ವೆರೈಟಿ ಮಾಡ್ತಾಯಿದ್ದೀರಿ ನೋಡಿ ಸರ್, ಇದು ಟಿಶ್ಯೂ ಸಿಲ್ಕ್ ಅಂತ. ಇದೆಲ್ಲ ಹೊರಗಡೆ ಮಿನಿಮಮ್ 4000-5000 ರೇಂಜ್ ಬರುತ್ತೆ. ನಮ್ಮಲ್ಲಿ ಇದು ಬರೀ 2500 ರುಪೀಸ್ ಬರುತ್ತೆ ಸರ್. ಸೂಪರ್ ವೆರೈಟೀಸ್ ಬರುತ್ತೆ. ಇದು ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ. ಇದರಲ್ಲಿ ಕಲರ್ಸು ಡಿಸೈನ್ಸು ವೆರೈಟೀಸು ಇಷ್ಟಿರುತ್ತೆ. ಮಿನಿಮಮ್ ಇದರಲ್ಲಿ 60 to 70 ವೆರೈಟೀಸ್ ಎನಿ ಟೈಮ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ನಾವು ಮ್ಯಾನುಫ್ಯಾಕ್ಚರರ್ಸು ಪ್ಲಸ್ ಇನ್ನೊಂದು ರಾ ಮೆಟೀರಿಯಲ್ಸು ಎಲ್ಲ ನಾವು ಕ್ಯಾಶ್ ಪರ್ಚೇಸ್ ಮಾಡಿ ಕಡಿಮೆ ಲಮ್ಸಮ್ಮಲ್ಲಿ ತೊಗೊಂಡು ಇದು ಕಸ್ಟಮರ್ಸ್ಗೆ ಬೆನಿಫಿಟ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಳ್ಳೆ ರೇಟ್ ಕೊಡಬೇಕು, ಒಳ್ಳೆ ವೆರೈಟಿ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾವೇ ತಯಾರು ಮಾಡಿ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀವಿ ಸರ್. ನಿಮಗೆ 300 ಪೀಸಸ್ ಬೇಕಂದ್ರೂ ನಮ್ಮಲ್ಲಿ ಎನಿ ಟೈಮ್ ರೆಡಿ ಸಿಗುತ್ತೆ. ನೋಡಿ ಈ ಥರ ಕಲಾಂಜಲಿ ಈಗ ಟ್ರೆಂಡಿಂಗ್ ಸ್ಯಾರಿ ಇದು. ಈ ಥರ ವೆರೈಟೀಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಬರೀ 1000 ರುಪೀಸ್ ಬರುತ್ತೆ ಸರ್. ಇದೆಲ್ಲ ಕ್ರೇಪಲ್ಲಿ ನಿಮ್ಗೆ ಬರೀ 750-800 ಸ್ಟಾರ್ಟ್ ಆಗುತ್ತೆ. ಇದು ಬರೀ 1000 ರುಪೀಸ್ ಆಗುತ್ತೆ. ಇದು ನೋಡಿ ಸೂರತ್ ವೆರೈಟೀಸು ಗಿಫ್ಟಿಂಗಿಗೆ. ಬನಾರಸಲ್ಲಿ ಎಲ್ಲ ವೆರೈಟೀಸು ಸಿಗುತ್ತೆ ಸರ್ ನಮ್ಮಲ್ಲಿ. ಇದು ನೋಡಿ ಕಾಟನಲ್ಲಿ ಬರೀ 500 ರುಪೀಸ್ ಬರುತ್ತೆ ಸರ್. ಕಾಟನ್ ವೆರೈಟಿ, ಹ್ಯಾಂಡ್ಲೂಮ್ ಕಾಟನ್. ಏನೇ ಫಂಕ್ಷನ್ಸ್ ಇದ್ದರೂ ನೀವು ಕಂಚಿಗಾಗಲಿ ಇಲ್ಲ ದೊಡ್ಡ ಶೋರೂಮ್ಸ್ಗಾಗಲಿ ಅಲ್ಲಿಗೆ ಹೋಗದೆ ನೀವು ಇಲ್ಲೇ ಸೀರೆಮನೆ ಪರಮೇಶ್ವರಿ ಸೀರೆಮನೆ ಹೊಸಕೋಟೆಗೆ ಬಂದರೆ ನಿಮ್ಗೆ ರೇಟಲ್ಲೂ ಗ್ಯಾರಂಟಿ ಕೊಡ್ತೀನಿ ಮತ್ತು ಕ್ವಾಲಿಟಿಯಲ್ಲೂ ಗ್ಯಾರಂಟಿ ಕೊಡ್ತೀನಿ. ನೋಡಿ ಈ ಥರ ಇದು ಬಾರ್ಡರ್ಲೆಸ್ ಈಗಂತೂ ತುಂಬ ಫಾಸ್ಟ್ ಮೂವಿಂಗ್ ಇದೆ. ಬಾರ್ಡರ್ಲೆಸ್ಸಲ್ಲಿ ಇದರಲ್ಲಿ ಅಷ್ಟೇ ಕಲರ್ಸು ಡಿಸೈನ್ಸು ವೆರೈಟೀಸು ಸಾಕಷ್ಟು ಸಿಗುತ್ತೆ. ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಸೀರೆ ತಗೊಳ್ಳೋಕ್ಕೆ? ಹೊಸೂರಿಂದ ಬಂದಿದ್ದೀವಿ ಸರ್. ನಾವು ಹೊಸೂರಿಂದ ಬಂದಿದ್ದೀವಿ. ಹೊಸಕೋಟೆ ಸೀರೆ ಮನೆಯಲ್ಲಿ ಕಮ್ಮಿ ರೇಟ್ ಸೀರೆ ಕೊಡ್ತಾ ಇದ್ದಾರೆ, ತಗೊಳ್ಳೋಣ ಅಂತ ಬಂದಿದ್ದೀವಿ ಸರ್. ನಾವು ಎಷ್ಟು ದಿನದಿಂದ ಬರ್ತಿದ್ದೀರಿ ಈ ಅಂಗಡಿಗೆ? ಸುಮಾರು 8-10 ವರ್ಷದಿಂದ ನಾವು ಬರ್ತಾ ಇದ್ದೀವಿ ಸರ್. ಸರ್ ನಮಸ್ತೆ. ಪರಮೇಶ್ವರಿ ಸೀರೆ ಮನೆ ಹೊಸಕೋಟೆ. ನಮ್ಮದು ಲೊಕೇಟ್ ಆಗಿರೋದು ಹೊಸಕೋಟೆ ಹಳೆ ಬಸ್ ಸ್ಟ್ಯಾಂಡು ತಾಲೂಕು ಆಫೀಸ್ ಹತ್ರ. ಹಳೆ ಬಸ್ ಸ್ಟ್ಯಾಂಡ್ ತಾಲೂಕು ಆಫೀಸ್ ಹತ್ರ ಹೊಸಕೋಟೆ. ನಿಮಗೆ 2-3 ಹೊಸಕೋಟೆ ಇರೋದ್ರಿಂದ ಕನ್ಫ್ಯೂಷನ್ ಆಗ್ಬೋದು. ಇದು ಬೆಂಗಳೂರು ಹೊಸಕೋಟೆ, ಕೇರ್ಪುರಂ ಆದಮೇಲೆ ಹೊಸಕೋಟೆ ಬರುತ್ತೆ, ಕೋಲಾರ ರೋಡಲ್ಲಿ ಬರುತ್ತೆ. ನಾವು ಮಗ್ಗದ ವೀವರ್ಸ್ ಆಗಿರೋದ್ರಿಂದ ನಮ್ಮಲ್ಲಿ ರೇಷ್ಮೆ ಸೀರೆಗಳು, ಕಂಚಿ ರೇಷ್ಮೆ ಸೀರೆಗಳೆಲ್ಲ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಗುತ್ತೆ. ಇದು ನೋಡಿ ಇದೊಂದು ವೆರೈಟಿ ತೋರಿಸ್ತೀನಿ ನಿಮಗೆ. ಇದು ನೋಡಿ ಸರ್, ಇದೆಲ್ಲ ನಿಮಗೆ ಹೊರಗಡೆ ಔಟ್ಸೈಡ್ ರೇಟು 3000-3500 ರೇಂಜ್ ಇರುತ್ತೆ. ನಮ್ಮಲ್ಲಿ ಬರೀ 1800. ಇನ್ನು ನೀವು ಒಂದು 5 ಸ್ಯಾರೀಸ್ 6 ಸ್ಯಾರೀಸ್ ಆ ಥರ ಬಲ್ಕಲ್ಲಿ ತೊಗೊಂಡ್ರೆ ನಿಮ್ಗೆ ಬರೀ 1500 ಬರುತ್ತೆ. ಇದರಲ್ಲಿ ಸುಮಾರು ಕಡಿಮೆ ಅಂದರೂ ಒಂದು 30 to 35 ಕಲರ್ಸ್ ಬರುತ್ತೆ. ಪ್ಲಸ್ ಇನ್ನೊಂದು ನಮ್ಮದು ಹೋಲ್ಸೇಲ್ ಇರೋದ್ರಿಂದ ತೊಗೊಂಡೋಗಿ ಮನೇಲಿ ಮಾರುವಂಥವ್ರು, ಅಂಗಡಿ ಇಟ್ಕೊಂಡಿರೋಂಥವ್ರು ಚೆನ್ನಾಗಿ ಸೇಲ್ ಮಾಡ್ಕೋಬೋದು ಸರ್. ಈಗ ನೋಡಿ ಒಂದು ವೆರೈಟಿಲಿ ಇದು ಕಂಚಿ ಬುಟ್ಟ ಅಂತೀರಿ. ಒಂದು ವೆರೈಟಿಲಿ ನಿಮ್ಗೆ ಇಷ್ಟು ಕಲರ್ಸ್ ಸಿಗುತ್ತೆ. ನಿಮಗೆ ಆರ್ಡ್ರಲ್ಲಿ ಏನಾದ್ರು ಬೇಕು ಅಂದರೆ ಒಂದೇ ಕಲರು ಒಂದೇ ಡಿಸೈನು ಒಂದು 5 ಸೀರೆ 10 ಸೀರೆ 15 ಸೀರೆ ಈ ಥರ ಯೂನಿಫಾರ್ಮಲ್ಲಿ ಬೇಕು ಅಂದ್ರೂ ಆ ಥರನೂ ನಾನು ರೆಡಿ ಮಾಡಿ ಕೊಡ್ತೀನಿ. ಪ್ಲಸ್ ಇನ್ನು ವೆರೈಟೀಸು ನಿಮಗೆ ಟಿಶ್ಯೂ ಸಿಲ್ಕಲ್ಲಿ, ಬ್ರೊಕೆಟ್ ಸ್ಯಾರೀಸಲ್ಲಿ, ಕಂಚಿ ವೆರೈಟೀಸಲ್ಲಿ ನಿಮ್ಗೆ ಯಾವ ಥರ ಬೇಕಾದ್ರೂ ಸಿಗುತ್ತೆ. ಔಟ್ಸೈಡ್ ರೇಟ್ ಶೋರೂಮ್ ರೇಟಿಗೂ ನಮ್ಮ ವ್ಯೂವರ್ಸ್ ರೇಟ್ಗೂ ನಿಮಗೆ ಗೊತ್ತೇ ಇರುತ್ತೆ, ರೇಟಲ್ಲೆಲ್ಲ ಕಡಿಮೆ ಇರುತ್ತೆ ಸರ್. ನಮ್ಮಲ್ಲಿ ವೆಡ್ಡಿಂಗ್ ಕಲೆಕ್ಷನ್, ಬ್ರೈಡಲ್ ಕಲೆಕ್ಷನ್ಸ್ ಆಗಲಿ, ಗಿಫ್ಟಿಂಗ್ ಸ್ಯಾರೀಸ್ ಆಗಲಿ, ಮುಹೂರ್ತಮ್ ಸ್ಯಾರೀಸ್ ಆಗಲಿ ಎಲ್ಲ ವೆರೈಟೀಸು ನಾವು ತಯಾರು ಮಾಡ್ತೀವಿ. ಇದೊಂದು ವೆರೈಟಿ ಮಾಡ್ತಾಯಿದ್ದೀರಿ ನೋಡಿ ಸರ್, ಇದು ಟಿಶ್ಯೂ ಸಿಲ್ಕ್ ಅಂತ. ಇದೆಲ್ಲ ಹೊರಗಡೆ ಮಿನಿಮಮ್ 4000-5000 ರೇಂಜ್ ಬರುತ್ತೆ. ನಮ್ಮಲ್ಲಿ ಇದು ಬರೀ 2500 ರುಪೀಸ್ ಬರುತ್ತೆ ಸರ್. ಸೂಪರ್ ವೆರೈಟೀಸ್ ಬರುತ್ತೆ. ಇದು ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ. ಇದರಲ್ಲಿ ಕಲರ್ಸು ಡಿಸೈನ್ಸು ವೆರೈಟೀಸು ಇಷ್ಟಿರುತ್ತೆ. ಮಿನಿಮಮ್ ಇದರಲ್ಲಿ 60 to 70 ವೆರೈಟೀಸ್ ಎನಿ ಟೈಮ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಏನಕ್ಕೆ ನಿಮ್ಮ ಹತ್ರ ಇಷ್ಟು ಬೆಲೆ ಬಾಳುವ ಇದು ಸೀರೆ ಈ ಒಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಿದ್ದೀರಿ? ಏನು ಸಾಧ್ಯ ಸರ್? ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಸರ್. ನಾವು ಮುಖ್ಯವಾಗಿ ಬಂದು ನಾವು ವೀವರ್ಸು, ನಾವು ಮ್ಯಾನುಫ್ಯಾಕ್ಚರರ್ಸು. ಪ್ಲಸ್ ಇನ್ನೊಂದು ರಾ ಮೆಟೀರಿಯಲ್ಸು ಎಲ್ಲ ನಾವು ಕ್ಯಾಶ್ ಪರ್ಚೇಸ್ ಮಾಡಿ ಕಡಿಮೆ ಲಮ್ಸಮ್ಮಲ್ಲಿ ತೊಗೊಂಡು ಇದು ಕಸ್ಟಮರ್ಸ್ಗೆ ಬೆನಿಫಿಟ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಳ್ಳೆ ರೇಟ್ ಕೊಡಬೇಕು, ಒಳ್ಳೆ ವೆರೈಟಿ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾವೇ ತಯಾರು ಮಾಡಿ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀವಿ ಸರ್. ಅಂದರೆ ನಿಮ್ಮ ಅಂಗಡಿಗೆ ಒಂದ್ಸರಿ ಕಸ್ಟಮರ್ ವಿಸಿಟ್ ಮಾಡಿದ್ರೆ
ಸೊ ತುಂಬಾ ಕಲರ್ಸ್ಗಳು ಇದ್ ಮಾಡ್ಕೋಬಹುದು, ಸಿಗುತ್ತೆ ಕೂಡ. ಸಿಗುತ್ತೆ ಸರ್. So, ಈ ತರದ್ ಇಲ್ಲ ಅಂತ ವಾಪಸ್ ಹೋಗಂಗಿಲ್ಲ. ನಿಮ್ಗೆ 350-400 ರುಪೀಸ್ ರೇಂಜ್ ಇಂದ 35,000-40,000 ರೇಟ್ ವರೆಗೂ ನಮ್ಮಲ್ಲಿ ಎಲ್ಲಾ ತರ ಸ್ಯಾರೀಸ್ ಅವೈಲಬಲ್ಸ್. ಇಲ್ಲಿ ತೋರಿಸ್ತಿರೋದು ಒಂದೇ ಪ್ಯಾಟರ್ನ್ ಅಲ್ಲಿ ಕಲರ್ಸ್ ತುಂಬಾ ಸಿಗುತ್ತಲ್ವ ಸರ್? ಹೌದು ಸರ್, ಇದರಲ್ಲಿ ಕಲರ್ಸ್, ಡಿಸೈನ್ಸ್ ಮತ್ತೆ ಪ್ಯಾಟರ್ನ್ಸ್ ಇದರಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ನಿಮ್ ಕಲರ್ಸ್, ಡಿಸೈನ್ಸ್, ವೆರೈಟೀಸ್ ಚೇಂಜ್ ಆಗ್ತಾ ಇರುತ್ತೆ ಎನಿ ಟೈಮ್. ಯಾಕಂದ್ರೆ ನಮ್ದು ಎವ್ರಿ ವೀಕ್ ಡಿಸೈನ್ಸ್ ನ ಚೇಂಜ್ ಮಾಡ್ತಾ ಇರ್ತೀವಿ. ಹಳೆ ಡಿಸೈನ್ಸ್ ನಮ್ಮಲ್ಲಿ ಸಿಗೋದೇ ಇಲ್ಲ, ಎಲ್ಲ ಹೊಸ ಡಿಸೈನ್ಸ್, ಹೊಸ ವೆರೈಟೀಸ್ ಚೇಂಜ್ ಆಗ್ತಾ ಇರುತ್ತೆ. ನೋಡಿ ಸರ್, ನಮ್ಮಲ್ಲಿ ಫ್ಯಾನ್ಸಿ ವೆರೈಟೀಸ್ ಸಿಗುತ್ತೆ. ನೋಡಿ ಈ ತರ ಕ್ರೇಪ್ ಸಿಲ್ಕ್ ಅಲ್ಲಾಗ್ಲಿ, ಶಿಫಾನ್ ಅಲ್ಲಾಗ್ಲಿ, ನೋಡಿ ಪ್ಲೇನ್ ಸ್ಯಾರೀಸ್ ಆಗಲಿ, ಇದೆಲ್ಲ ಗಿಫ್ಟಿಂಗ್ ಕೊಡೋದಕ್ಕೆ ಇಲ್ಲ ಮಾರ್ಕೊಳ್ಳೋದಕ್ಕೆ, ಮನೇಲಿ ಹೆಣ್ಮಕ್ಳು ಮಾರೋದಕ್ಕೆ ಎಲ್ಲ ಥರ ವೆರೈಟೀಸ್. ಇದು ನೋಡಿ ಸರ್, ಸಾಫ್ಟ್ ಸಿಲ್ಕ್, ಇದು ಬರೀ 650 ರುಪೀಸ್ ಬರುತ್ತೆ ಸರ್. ಇದೆಲ್ಲ ಔಟ್ಸೈಡ್ 1200, 1300 ಮೇಲೆ ಇರುತ್ತೆ. ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸು ಬರೀ 650 ಬರುತ್ತೆ. ಗಿಫ್ಟಿಂಗ್ ಕೊಡೋದಕ್ಕೆ ನಿಮಗೆ 300 ಪೀಸಸ್ ಬೇಕಂದ್ರೂ ನಮ್ಮಲ್ಲಿ ಎನಿ ಟೈಮ್ ರೆಡಿ ಸಿಗುತ್ತೆ. ನೋಡಿ ಈ ಥರ ಕಲಾಂಜಲಿ ಈಗ ಟ್ರೆಂಡಿಂಗ್ ಸ್ಯಾರಿ, ಈ ಥರ ವೆರೈಟೀಸ್ ಇರುತ್ತೆ. ಪ್ಲಸ್ ಇದು ಕ್ರೇಪಲ್ಲಿ, ಇದು ನಮ್ಮದೇ ಓನ್ ವೆರೈಟಿ ಇರುತ್ತೆ. ಇದು ಡೈಯಿಂಗ್ ಮಾಡ್ತಾ ಇದ್ದೀನಿ, ನಮ್ಮದೇ ಡೈಯಿಂಗ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಬರೀ 1000 ರುಪೀಸ್ ಬರುತ್ತೆ ಸರ್. ಇದೆಲ್ಲ ಕ್ರೇಪಲ್ಲಿ ನಿಮ್ಗೆ ಬರೀ 750-800 ಸ್ಟಾರ್ಟ್ ಆಗುತ್ತೆ. ಇದು ಬರೀ 1000 ರುಪೀಸ್ ಆಗುತ್ತೆ. ಇದು ನೋಡಿ ಸೂರತ್ ವೆರೈಟೀಸು ಗಿಫ್ಟಿಂಗಿಗೆ, ಬನಾರಸಲ್ಲಿ ಎಲ್ಲ ವೆರೈಟೀಸು ಸಿಗುತ್ತೆ ಸರ್ ನಮ್ಮಲ್ಲಿ. ಇದು ನೋಡಿ ಕಾಟನಲ್ಲಿ ಬರೀ 500 ರುಪೀಸ್ ಬರುತ್ತೆ ಸರ್. ಕಾಟನ್ ವೆರೈಟಿ, ಹ್ಯಾಂಡ್ಲೂಮ್ ಕಾಟನ್. ಸರ್ ಇಲ್ಲಿ ನೋಡಿ, ಇದೊಂದು ವೆರೈಟಿ ಮಾಡ್ತಾ ಇದ್ದೀನಿ ಸಾಫ್ಟ್ ಸಿಲ್ಕ್ ಅಂತ. ತುಂಬ ಡಿಮ್ಯಾಂಡಲ್ಲಿ ಹೋಗ್ತಾ ಇದೆ ನಮ್ಮ ಹತ್ರ. ಬರೀ 2000 ರುಪೀಸ್ಗೆ. ನೋಡಿ ಸರ್, ಸಾಫ್ಟ್ ಸಿಲ್ಕ್ ಎಷ್ಟು ಸಾಫ್ಟ್ ಇದೆ ಅಂದರೆ ಮೆಟೀರಿಯಲ್ ಇದು. ಇದೆಲ್ಲ ಹೊರಗಡೆ ಮಿನಿಮಮ್ 3,500-4,000 ಆ ರೇಂಜ್ ಇರುತ್ತೆ. ನಮ್ಮಲ್ಲಿ ಬರೀ 2000 ಕೊಡ್ತಾ ಇದ್ದೀನಿ. ಇದು ನಮ್ಮದು ಓನ್ ಪ್ರೊಡಕ್ಷನ್. ಇದು ಬ್ಲೌಸ್ ಬರುತ್ತೆ. ಇದರಲ್ಲಿ ಕಡಿಮೆ ಅಂದರೂ ನಿಮಗೆ 18ರಿಂದ 20 ಕಲರ್ ಕೊಡ್ತೀನಿ, 20 ವೆರೈಟೀಸ್ ಕೊಡ್ತೀನಿ, 20 ಕಲರ್ ಕೊಡ್ತೀನಿ. ಎಲ್ಲ ವೆರೈಟೀಸು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ಸೀರೆ ಮನೆಗೆ. ನಿಮಗೆ ಫಂಕ್ಷನ್, ಮದುವೆ, ಶುಭ ಸಮಾರಂಭಗಳು ಏನೇ ಇದ್ದರೂ ಒಮ್ಮೆ ಭೇಟಿ ಕೊಡಿ. ಮತ್ತೆ ನೀವು ಬರ್ತಾನೆ ಇರ್ತೀರಾ, ಮತ್ತೆ ವಿಸಿಟ್ ಕೊಡ್ತಾ ಇರ್ತೀರಾ. ಸರ್ ನಮ್ಮಲ್ಲಿ ಹ್ಯಾಂಡ್ಲೂಮ್ ವೆಡ್ಡಿಂಗ್ ಬ್ರೈಡಲ್ ಕಲೆಕ್ಷನ್ಸು ಇದೆಲ್ಲ ನೀವು ಕಂಚಿ ದೊಡ್ಡ ಶೋರೂಮಲ್ಲಿ ಅಂದರೆ ಮಿನಿಮಮ್ 50,000-60,000 ಮೇಲೆ ಇರುತ್ತೆ ಸರ್. ನಮ್ಮಲ್ಲಿ ಬರೀ 25-30 ಆ ರೇಂಜಲ್ಲಿ ಬರುತ್ತೆ. ಮಿನಿಮಮ್ 50-60% ನಿಮ್ಗೆ ಔಟ್ಸೈಡ್ ರೇಟ್ಗೂ ನಮ್ಮ ರೇಟ್ಗೂ ಡಿಫ್ರೆನ್ಸ್ ಇರುತ್ತೆ ಸರ್. ನೋಡಿ ಇದೆಲ್ಲ ಪ್ಯೂರ್ ಕಂಚಿ ಬರುತ್ತೆ. ಪ್ಯೂರ್ ಸಿಲ್ಕ್ ವೆಡ್ಡಿಂಗ್ ಕಲೆಕ್ಷನ್ ಸರ್ ಇದೆಲ್ಲ. ನಾನು ಇದೆಲ್ಲ ನಿಮಗೆ ಸುಮ್ಮನೆ ಸ್ಯಾಂಪಲ್ಸ್ ಕೊಡ್ತಿರೋದು. ಇದರಲ್ಲೂ ಒಳ್ಳೊಳ್ಳೆ ಕಲರ್ಸ್ ಇದೆ, ಒಳ್ಳೊಳ್ಳೆ ವೆರೈಟೀಸ್ ಸಿಗುತ್ತೆ. ನೋಡಿ ಸರ್, ಇದೊಂದು ಓಪನ್ ಮಾಡಿ ತೋರಿಸ್ತೀನಿ. ಏನೇ ಫಂಕ್ಷನ್ಸ್ ಇದ್ದರೂ ನೀವು ಕಂಚಿಗಾಗಲಿ ಇಲ್ಲ ದೊಡ್ಡ ಶೋರೂಮ್ಸ್ಗಾಗಲಿ ಅಲ್ಲಿಗೆ ಹೋಗದೆ ನೀವು ಇಲ್ಲೇ ಸೀರೆಮನೆ, ಪರಮೇಶ್ವರಿ ಸೀರೆಮನೆ ಹೊಸಕೋಟೆಗೆ ಬಂದರೆ ನಿಮ್ಗೆ ರೇಟಲ್ಲೂ ಗ್ಯಾರಂಟಿ ಕೊಡ್ತೀನಿ ಮತ್ತು ಕ್ವಾಲಿಟಿಯಲ್ಲೂ ಗ್ಯಾರಂಟಿ ಕೊಡ್ತೀನಿ. ನೋಡಿ ಈ ಥರ ಇದು ಬಾರ್ಡರ್ಲೆಸ್, ಈಗಂತೂ ತುಂಬ ಫಾಸ್ಟ್ ಮೂವಿಂಗ್ ಇದೆ ಬಾರ್ಡರ್ಲೆಸ್ಸಲ್ಲಿ. ಇದರಲ್ಲಿ ಅಷ್ಟೇ ಕಲರ್ಸು, ಡಿಸೈನ್ಸು, ವೆರೈಟೀಸು ಸಾಕಷ್ಟು ಸಿಗುತ್ತೆ. ಆಮೇಲೆ ಇದು ನೋಡಿ, ಇದೆಲ್ಲ ನಿಮ್ಗೆ ಬರೀ 2000 ರೇಂಜಲ್ಲೇ ಸಿಗುತ್ತೆ. ಇದೆಲ್ಲ ಔಟ್ಸೈಡ್ ನಿಮಗೆ ಮಿನಿಮಮ್ 4-4.5 ರೇಂಜ್ ಇರುತ್ತೆ. ಪಾಪ ಶೋರೂಮ್ ಅವ್ರು ಮಾರಲೇಬೇಕು ಆ ರೇಟಿಗೆ. ನಾವು ವ್ಯೂವರ್ಸ್ ಆಗಿರೋದ್ರಿಂದ ನಿಮಗೆಲ್ಲ ಹೋಲ್ಸೇಲ್ ರೇಟಲ್ಲೇ ಸಿಗುತ್ತೆ. ಇದು ನೋಡಿ, ಇದೊಂದು ವೆರೈಟಿ. ಇದು ಅಷ್ಟೇ ನಿಮ್ಗೆ ಬರೀ 1800-2000 ರೇಂಜಲ್ಲೇ ಬರುತ್ತೆ. ನೀವು ಬಲ್ಕಾಗಿ ತೊಗೊಂಡ್ರೆ ನಿಮ್ಗೆ ಇನ್ನೂ ರೇಟ್ ಕಡಿಮೆ ಆಗುತ್ತೆ. ಇದು ನೋಡಿ, ಇದು ಪ್ಯೂರ್ ಸಿಲ್ಕ್ ಬರುತ್ತೆ. ನೋಡಿ ಸರ್, ಇದು ಹ್ಯಾಂಡ್ಲೂಮ್, ಪ್ಯೂರ್ ಸಿಲ್ಕ್ ಹ್ಯಾಂಡ್ಲೂಮ್. ಇದೆಲ್ಲ ಔಟ್ಸೈಡ್ ರೇಟು ಮಿನಿಮಮ್ 12,000-13,000 ಇರುತ್ತೆ. ನಮ್ಮಲ್ಲಿ 7,000, 7,200 ಆ ರೇಂಜಲ್ಲಿ ಬರುತ್ತೆ. ಇದು ಬ್ಲೌಸ್. ಇದು ಸರ್, ಈಗ ಸಾಮಾನ್ಯವಾಗಿ ಎಲ್ಲರೂ ಆಲ್ಮೋಸ್ಟ್ ಅಂಗಡಿಗೆ, ಶಾಪ್ಗೆ ಬಂದು ಪರ್ಚೇಸ್ ಮಾಡ್ತಾರೆ. ಕೆಲವೊಬ್ರು ಆನ್ಲೈನು ಕೂಡ
ಇದ್ರೆ ಒಳ್ಳೇದಾಗುತ್ತೆ ಅನ್ನೋರು ಇರ್ತಾರೆ. ಸೊ ಆನ್ಲೈನ್ ಫೆಸಿಲಿಟೀಸ್ ಅನ್ನೋದು ಇದೆಯಾ ಹೇಗೆ ನಿಮ್ಮಲ್ಲಿ? ಸರ್ ನಮ್ಮದು ಆನ್ಲೈನ್ ಫೆಸಿಲಿಟೀಸ್ ಅಂದರೆ ನೀವು ವಿಡಿಯೋ ನೋಡಿ ಯಾವುದಾದ್ರು ಇಷ್ಟ ಆಗಿರೋದು ಇದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿ ನನ್ನ ನಂಬರ್ಗೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸಪ್ ಕಳಿಸಿದ್ರೆ ನಿಮ್ಗೆ ಅದ್ರಲ್ಲಿ ವೆರೈಟೀಸ್ ಬೇಕಂದ್ರೆ ಕಳಿಸ್ತೀನಿ. ಅದ್ರಲ್ಲಿ ನೋಡಿ ನೀವು ಸೆಲೆಕ್ಷನ್ ಮಾಡಿ ಓಕೆ ಅಂದರೆ ನೀವು ಪೇಮೆಂಟ್ ಆಯಿತು ಅಂದರೆ ಫೋನ್ಪೇ, ಗೂಗಲ್ ಪೇ, ಎನಿ ಯು ಪಿ ಐ ಪೇಮೆಂಟ್ಸ್, ಆನ್ಲೈನ್ ಪೇಮೆಂಟ್ಸ್ ಆಯಿತು ಅಂದರೆ ಕೊರಿಯರ್ ಫೆಸಿಲಿಟಿ ಇದೆ. ಈಗ ಸದ್ಯಕ್ಕೆ ನಮ್ಮದು ಆನ್ಲೈನ್ ಅಂತ ಇನ್ನೂ ಇಲ್ಲ, ಇನ್ನು ಮುಂದೆ ಅದು ಆನ್ಲೈನ್ ಫೆಸಿಲಿಟಿ ಆಗುತ್ತೆ. ಕೊರಿಯರ್ ಫೆಸಿಲಿಟಿ ಈಗ ಇದೆ ಸರ್. ನೋಡಿ ಸರ್, ಈ ಥರ ನಮ್ಮದು ಹೋಲ್ಸೇಲು ಇರುತ್ತೆ. ಎಲ್ಲ ಅಂಗಡಿಗಳಲ್ಲಿ ಮಾರೋರು, ಮನೆಗಳಲ್ಲಿ ಮಾರೋರು ಈ ಥರ ಬಂಡಲ್ಸ್ ತೊಗೊಂಡೋಗ್ಬಿಡ್ತಾರೆ. ನೋಡಿ ಇದೆಲ್ಲ ಪಾರ್ಸಲ್ ಆಗಿದೆ, ಇದು ಹೋಗ್ತಾ ಇದೆ ಈಗ ಶಾಪಿಗೆ. ಈ ಥರ ಎಲ್ಲ ಬಂಡಲ್ಸ್ ಎಲ್ಲ ಇರುತ್ತೆ. ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ನು ಇದೆ ನಮ್ಮದು. ಶಾಪ್ಸ್ಗೆ, ಮನೇಲಿ ಮಾರುವಂಥವ್ರಿಗೆ ಆ ಥರ ಎಲ್ಲ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ಸು ಇದೆ ಸರ್ ನಮ್ಮದು. ಸೊ ಇಲ್ಲೆಲ್ಲ ನೋಡ್ತಿರೋದೆಲ್ಲ ಏನು ಇದೆಲ್ಲ ಹೋಗೋದು ಸರ್? ಸರ್ ಇದೆಲ್ಲ ಹೋಲ್ಸೇಲ್ ಹೋಗುತ್ತೆ. ಬಂದು ಬಂಡಲ್ ಸೆಲೆಕ್ಷನ್ ಮಾಡ್ಕೊಬಿಡ್ತಾರೆ. ಹಿಂಗೆ ತಗೊಂಡೋಗಿ ಅವರು ಸೇಲ್ ಮಾಡ್ಕೊಳ್ತಾರೆ. ನೋಡಿ ಈ ತರ ಬಂಡಲ್ಸ್ ಇರುತ್ತೆ, ಸೆಟ್ ವೈಸ್ ಕೊಟ್ಬಿಡ್ತೀವಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ. ತಗೊಂಡೋಗಿ ಅವ್ರು ಸೇಲ್ ಮಾಡ್ಕೊಳ್ತಾರೆ ಸರ್ ರಿಟೇಲ್ ರೇಟಿಗೆ. ಓಕೆ ಸರ್, ಕೊನೆಯದಾಗಿ ನಿಮ್ದು ಒಂದು ಅಡ್ರೆಸ್ ಹೇಳ್ಬಿಡಿ ಸರ್ ಇದ್ರದ್ದು, ಯಾಕಂದ್ರೆ ನಿಮ್ದು 2 ಅಂಗಡಿ ಇರೋದ್ರಿಂದ. ಹೌದು ಸರ್. ಸರ್ ಇದು ಪರಮೇಶ್ವರಿ ಸೀರೆ ಮನೆ, ಹೊಸಕೋಟೆ, ಹಳೆ ಬಸ್ ಸ್ಟ್ಯಾಂಡ್, ತಾಲೂಕು ಆಫೀಸ್ ಹತ್ರ. ಹೊಸಕೋಟೆ, ಹೊಸಕೋಟೆ ಅಂತ ಒಂದು ಬರ್ಬೋದು. ಇದು ನಮ್ದು ಹೊಸಕೋಟೆ. ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರೋದ್ರಿಂದ ಇದು ಓಲ್ಡ್ ಮಡ್ರಾಸ್ ರೋಡ್ ಅಲ್ಲಿ ಬರುವಂತ ಹೊಸಕೋಟೆ ಸರ್. ಇದು ಕೋಲಾರ KGF ರೋಡ್ ಅಲ್ಲಿ ಬರುವಂತ ಹೊಸಕೋಟೆ. ಇದು KRPuram ಸಿಟಿ ಸೈಡ್ ಇಂದ ಬರೋರಾದ್ರೆ KRPuram ಆದ್ಮೇಲೆ ಹೊಸಕೋಟೆ ಬರುತ್ತೆ. ಕೋಲಾರ ರೋಡ್ ಅಲ್ಲಿ ಬರೋ ಹೊಸಕೋಟೆ ಸರ್. ತಾಲೂಕು ಆಫೀಸು ಇದೆ. ತಾಲೂಕು ಆಫೀಸ್ ಮುಂಭಾಗನೇ ನಮ್ಮ ಶಾಪ್ ಲೊಕೇಟ್ ಆಗಿದೆ ಸರ್. ಥ್ಯಾಂಕ್ ಯು. ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಸೀರೆ ತಗೊಳಕ್ಕೆ? ಹೊಸೂರಿಂದ ಬಂದಿದ್ದೀವಿ ಸರ್ ನಾವು. ಹೊಸೂರಿಂದ ಬಂದಿದ್ದೀವಿ. ಹೊಸಕೋಟೆ ಸೀರೆ ಮನೆಯಲ್ಲಿ ಕಮ್ಮಿ ರೇಟ್ ಸೀರೆ ಕೊಡ್ತಾ ಇದ್ದಾರೆ, ತಗೊಳ್ಳೋಣ ಅಂತ ಬಂದಿದ್ದೀವಿ ಸರ್ ನಾವು. ಎಷ್ಟು ದಿನದಿಂದ ಬರ್ತಿದ್ದೀರಿ ಈ ಅಂಗಡಿಗೆ? ಸುಮಾರು 8-10 ವರ್ಷದಿಂದ ನಾವು ಬರ್ತಾ ಇದ್ದೀವಿ ಸರ್. ಅಂದ್ರೆ ಇಲ್ಲಿ ಅಂದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಯಾವ ರೀತಿ ನಿಮ್ಗೆ ಬೆಸ್ಟ್ ಅನ್ಸುತ್ತಾ ಪ್ರೈಸ್ ಅಲ್ಲಿ? ಇಲ್ಲೇ ಸುಮಾರು ಚೀಪಾಗಿ ಕೊಡ್ತಾರೆ ಅಂತ ಹೇಳಿ ಬರ್ತಾ ಇದ್ದೀವಿ ಸರ್ ನಾವು. ಇವಾಗ ಸುಮಾರು ಈಗ ಸೀರೆ ಜಾಸ್ತಿ ಬೇಕಂದ್ರೆ ಇವಾಗ ಆಲ್ಮೋಸ್ಟ್ ಇವಾಗ ಇದು ಏನೋ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಹೋಗ್ತಾರೆ. ನೀವು ಇಲ್ಲಿಗೆ ಬರ್ತೀರಲ್ಲ, ಕಾರಣ ಏನು ಅಂತ? ಇಲ್ಲಿ ಸೀರೆ ಮನೆಯಲ್ಲಿ, ಹೊಸಕೋಟೆ ಸೀರೆ ಮನೆಯಲ್ಲಿ ಚಿಕ್ಕಪೇಟೆಗಿಂತ ಕಮ್ಮಿ ರೇಟ್ ಕೊಡ್ತಾ ಇದ್ದಾರೆ. ನಾವು 10 ವರ್ಷದಿಂದ ನಾವು ಬರ್ತಾ ಇದೀವಿ ಇಲ್ಲೇ ಸರ್. ನಾವು ತಗೊಂಡೋಗ್ಬೋದು. ನಿಮ್ಗೆ ಎಷ್ಟು ಖುಷಿ ಆಗ್ತಿದ್ಯಾ ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ? ಹೊಸೂರಿಂದ ಬಂದಿದ್ದೀವಿ ಸರ್ ನಾವು. ಹೊಸೂರಿಂದ ಬಂದಿದ್ದೀರಾ? ಒಂದ್ಸರಿ ಬಂದ್ರೆ ಎಷ್ಟು ಸೀರೆಗಳೆಲ್ಲ ತಗೊಂಡ್ ಹೋಗ್ತೀರಾ? ಏನು ನೀವೇನು ಬಿಸ್ನೆಸ್ ಮಾಡ್ತೀರಾ ಇಲ್ಲ ಅಥವಾ ಸುಮ್ಮನೆ ಪರ್ಸನಲ್ ಯೂಸ್ ತಗೊಂಡ್ ಹೋಗ್ತೀರಾ ಇಲ್ಲಿಂದ? ನಾವು ಫಂಕ್ಷನ್ ಆದ್ರೆ ಬಂದು ತಗೊಂಡ್ ಹೋಗ್ತೀವಿ ಸರ್. ಮನೇಲಿ ಫಂಕ್ಷನ್ ಆದ್ರೆ, ಬೇರೆ ಕಡೆ ಫಂಕ್ಷನ್ ಆದ್ರೆ ಬಂದು ತಗೊಂಡ್ ಹೋಗ್ತೀವಿ. ಹೌದಾ? ಓಕೆ ಮೇಡಮ್. ಅಂದ್ರೆ ಇನ್ನು ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸಕೋಟೆ ಸೀರೆ ಮನೆಯಲ್ಲಿ ಸಿಂಪಲ್ ಸೀರೆ ತೆಗೆದು ಹೋಗಿ ತಗೊಳ್ಳಿ, ನಾವು ಅಲ್ಲೇ ಹೋಗಿ ತಗೊಳೋದು ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು.